ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಪರಿಹಾರ ಸ್ನೇಹಿತರೆ, ಯಾಕಂದರೆ ಇದು ಶುಕ್ರವಾರ ಕೂಡಿ ಬಂದಿರೋದ್ರಿಂದ ಚೈತ್ರ ಅಮಾವಾಸ್ಯೆ, ಅದನ್ನು ಶುಕ್ರ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ. ಈ ಶುಕ್ರ ಅಮಾವಾಸ್ಯೆ ದಿನ ತಪ್ಪದೆ ನೀವು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಈ ಕಷ್ಟಗಳಿಂದ ದಾರಿಗಳು ಮುಚ್ಚೋಗಿರುತ್ತೆ. ಏನು ಮಾಡಿದ್ರೂ ಕೂಡ ನಮಗೆ ಸಮಸ್ಯೆಗಳು ನಮ್ಮಿಂದ ಹೋಗ್ತಾ ಇಲ್ಲ ಅಂತಂದ್ಬಿಟ್ಟು ಪರಿಹಾರಗಳು ಮಾಡ್ಕೊಳ್ಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಏನು ಮಾಡ್ಕೊಳ್ಬೇಡಿ, ದುಡ್ಡಂತೂ ನಾವು ಖರ್ಚು ಮಾಡೋ ಹಂಗೆ ಇಲ್ಲ ಸ್ನೇಹಿತರೆ. ಅಮಾವಾಸ್ಯೆ ದಿನ ಮುಖ್ಯವಾಗಿ ಅದು ಕತ್ತಲಿನಿಂದ ಬೆಳಕಿನ ಕಡೆ ಹೋಗುವಂಥದ್ದು ಸ್ನೇಹಿತರೆ. ಅದು ಎಂಡ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಮತ್ತೆ ಪ್ರಾರಂಭ ಆಗ್ತಾ ಇದೆ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಮುಖ್ಯವಾಗಿ ನಾವು ಪಿತೃದೇವತೆಗಳನ್ನು ಆರಾಧಿಸುವಂಥ ಮಹಾಶಕ್ತಿ ಹೊಂದಿರುವಂಥ ದಿನ ಅಂತ ಹೇಳಬಹುದು ಅಮಾವಾಸ್ಯೆಗೆ. ಅದಕ್ಕೆ ಎಷ್ಟು ಜನ ನಮ್ಮ ಪಿತೃದೇವತೆಗಳಿರ್ತಾರೆ ನೋಡಿ, ಅವರ ಆಶೀರ್ವಾದ ಒಂದು ಸಿಕ್ಕಿದ್ರೆ ನಾವು ಭಗವಂತನ ಆಶೀರ್ವಾದ ಪಡ್ಕೊಳ್ಬಹುದು, ಡೈರೆಕ್ಟಾಗಿ ಪಡ್ಕೊಳ್ಬಹುದು. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀರೋ, ಏನು ಟಿಫನ್ ಮಾಡಿರ್ತೀರೋ, ಏನು ಸ್ನ್ಯಾಕ್ಸ್ ಇರುತ್ತೋ ಅದನ್ನೇ ಪ್ಲೇಟಲ್ಲಿ ಹಾಕಿ ಕಾಗೆ, ನಾಯಿ, ಪಕ್ಷಿ, ಪ್ರಾಣಿಗಳಿಗೆ ಆಹಾರವಾಗಿ ಕೊಡಿ. ಒಂದು ಲೋಟ ನೀರನ್ನು ಇಡಿ. ನಿಮ್ಮ ಮನೆಯ ಮೇಲೆ ಆಗಿರಬಹುದು, ಟೆರೇಸ್ ಹತ್ರ ಆಗಿರಬಹುದು, ಹಾಗೂ ನಿಮ್ಮ ಮನೆ ಹತ್ರ ಆಗಿರಬಹುದು, ಎಲ್ಲೇ ಕಾಣಿಸಿದ್ರು ನಿಮಗೆ ಟೆರೇಸ್ ಇದ್ದರೂ ಅದರ ಮೇಲೆ ಇಟ್ಬಿಟ್ಟು ಬರಬಹುದು. ಈ ಥರ ಆ ತಿಂಡಿ, ಒಂದು ಲೋಟ ನೀರು ಇಟ್ಟಾಗ ಪಿತೃದೇವತೆಗಳು ಅಂದರೆ ಕಾಗೆ ರೂಪದಲ್ಲಿ ಬಂದು ತಿಂದುಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಅನ್ನೋದಿದೆ. ಈ ಥರ ಮಾಡಿ ನೋಡಿ. ಮನೆಯಲ್ಲಿ ಎಷ್ಟೇ ದೊಡ್ಡ ಕಠಿಣ ಸಮಸ್ಯೆಗಳು, ಯಾವ ಥರ ಸಮಸ್ಯೆಗಳು ಬರುತ್ತೆ ಅನ್ನೋದು, ಪಿತೃಗಳ ಶಾಪ ಇದ್ದಾಗ ಆರೋಗ್ಯ ತುಂಬ ಹದಗೆಡುತ್ತೆ, ಹೊಂದಾಣಿಕೆ ಇರೋದಿಲ್ಲ, ಕೆಲಸ ಸಿಗೋದಿಲ್ಲ, ಅಂದರೆ ದುಡ್ಡು ಬರುವಂಥ ಮಾರ್ಗಗಳು ಮುಚ್ಚೋಗುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ, ಯಾರಿಗೆ ಪಿತೃ ಶಾಪ ಇರುತ್ತೋ ಅವ್ರಿಗೆ ಮನೆಯಲ್ಲಿ ಮಕ್ಕಳು ಏಳಿಗೆ ಆಗೋದಿಲ್ಲ. ಮಕ್ಕಳು ಇರ್ತಾರೆ ನೋಡಿ, ವಿದ್ಯಾವಂತರಾಗೋದಿಲ್ಲ, ಸುಮ್ಮನೆ ಪೇರೆಂಟ್ಸ್ ಮೇಲೆ ಜಗಳ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ, ದುಡ್ಡು ಕೊಡು ಅಂತಂದ್ಬಿಟ್ಟು ಪೀಡಿಸ್ತಾರೆ. ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ. ಈ ಥರ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಪಿತೃಶಾಪ ಇದ್ದಾಗ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಸಿಂಪಲ್ಲಾಗಿ ನೋಡಿ, ಅಮಾವಾಸ್ಯೆ ದಿನಗಳಲ್ಲಿ ಇಷ್ಟನ್ನು ನಾವು ಮಾಡಿಕೊಂಡ್ರೆ ಸದಾಕಾಲ ನಮ್ಗೆ ಗೊತ್ತಿಲ್ಲದೋ ನಮ್ಮ ಪರಂಪರೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಪಿತೃದೇವತೆಗಳು ಕ್ಷಮಿಸಿ ನಮಗೆ ಒಳ್ಳೆಯ ಮಾರ್ಗ ಅನ್ನುವಂಥದ್ದು ಸೂಚಿಸ್ತಾರೆ. ಆಗ ಭಗವಂತನು ಆಶೀರ್ವಾದ ಮಾಡ್ತಾನೆ ಸ್ನೇಹಿತರೆ. ನಾವು ನಮ್ಮ ಇಷ್ಟ ದೇವರು, ನಂಬಿದಂಥ ದೇವರು, ಕುಲದೇವರು, ಪ್ರತಿಯೊಬ್ಬರ ಆಶೀರ್ವಾದ ಸಿಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ, ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ದಾಸವಾಳದ ಗಿಡದಲ್ಲಿ ಅಪಾರವಾದಂಥ ಶಕ್ತಿ ಇದೆ. ಶ್ರೀ ಮಹಾಲಕ್ಷ್ಮಿ ಭೂದೇವಿ ನೆಲೆಸಿರುವಂಥ ದಾಸವಾಳದ ಗಿಡ ಅಂತ ಹೇಳಬಹುದು. ಮರ ಥರನೂ ಕೂಡ ಇದು ದೊಡ್ಡದಾಗುತ್ತೆ. ಇದರಲ್ಲಿ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿ ಭೂದೇವಿ. ಭೂಮಿಯನ್ನು ಕೊಂಡ್ಕೊಳ್ಳೋದಕ್ಕೆ ಆಗಲಿಲ್ವೇ, ನಮಗೆ ಒಂದು ಸೈಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಒಂದು ಮನೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಒಂದು ಪ್ರಾಪರ್ಟಿ ಇಲ್ಲ, ಈ ಥರ ನಾವು ಕೊರಗುತ್ತಾ ಇರ್ತೀವಿ ಸ್ನೇಹಿತರೆ. ಅಂತಹವರು ಭೂಮಿ ಬಂಗಾರವನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಎಷ್ಟೋ ಜನಕ್ಕೆ ಬಂಗಾರದ ಮೇಲೆ ಇಷ್ಟ ಇರುತ್ತೆ, ಅಂದರೆ ತುಂಬ ಹೆಣ್ಮಕ್ಳಿಗೆ ಅದರಿಂದ ಎಷ್ಟೋ ಉಪಯೋಗಗಳು ಇರುತ್ತೆ ಅನ್ನುವ ಕಾರಣಕ್ಕೆ ಇಷ್ಟಪಡ್ತಾರೆ. ಅದು ಮುಖ್ಯವಾಗಿ ಇರಲೇಬೇಕು ಕೂಡ. ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿರುವಂಥ ಈ ಅಗಲವಾಗಿರುವಂಥ ದಾಸವಾಳದ ಎಲೆಯನ್ನು ತಗೊಳ್ಳುವಾಗ ಪ್ರಕೃತಿ ಮಾತೆಯನ್ನು ಕೇಳ್ಕೊಳ್ಳಿ, ತಾಯಿ ನನ್ನ ಸಮಸ್ಯೆಗಳಿಗೆ ನಾನು ತಗೊಳ್ತಾ ಇದ್ದೀನಿ, ನೀನು ಪರಿಹಾರ ಕೊಡುವಂಥ. 3 ಕ್ಲೀನಾಗಿ ಒರೆಸ್ಬಿಟ್ಟು ಗಂಧ ಕುಂಕುಮ ಬೊಟ್ಟನ್ನು ಇಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ತೊಗರಿಬೇಳೆಯನ್ನು ಹಾಕಿ. ಎಷ್ಟೋ ಗ್ರಹ ದೋಷಗಳಿಂದ ನಮಗೆ ಶಾಂತಿ ಸಿಗುತ್ತೆ, ಮುಕ್ತಿ ಸಿಗುತ್ತೆ. ಅದರ ಮೇಲೆ ಒಂದು ತುಂಡು ಬೆಲ್ಲವನ್ನು ಇಡಿ. ಬೆಲ್ಲ ಬಂದು ನಮಗೆ ಮುಖ್ಯವಾಗಿ ಅಂದರೆ ಗುರುಬಲ ಹೆಚ್ಚಾಗುತ್ತೆ, ಹಾಗೂ ಸೂರ್ಯ ದೇವನ ಆಶೀರ್ವಾದ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಬೆಲ್ಲವನ್ನು ಸ್ವಲ್ಪ ಹಾಕಬೇಕು. ಅದರ ಮೇಲೆ
1 ಸ್ಪೂನಷ್ಟು ಚಿಕ್ಕದಾಗಿ ಅರಿಶಿಣವನ್ನು ಹಾಕಿ. ಅರಿಶಿಣ ಜಾಸ್ತಿ ಗುರುಬಲವನ್ನು ಹೆಚ್ಚು ಮಾಡುತ್ತೆ. ಗುರುಬಲ ಇದ್ದರೆ ಚೆನ್ನಾಗಿ ಮದುವೆ ವಿಳಂಬಗಳಾಗ್ತಾಯಿದ್ರೆ ಮದುವೆ ಆಗುತ್ತೆ. ಚಿನ್ನವನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಕೆಲಸ ಬೇಗ ಸಿಗುತ್ತೆ. ಯಾವುದೇ ಕೆಲಸಗಳಾಗಿರಬಹುದು ಸರಾಗವಾಗಿ ಆಗುತ್ತೆ. ಈ ಕೆಲಸಗಳನ್ನು ನೀವು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಪ್ರಕೃತಿ ಮಾತೆಯನ್ನು ಕೇಳ್ಕೊಳ್ತಾ ಎಲೆಯನ್ನು ತಗೊಂಡು ಬಂದು ಈ ಶುದ್ಧವಾದಂಥ ಈ ಪರಿಹಾರ ಯಾವ ರೀತಿ ಇದೆ ನೋಡಿ, ಅದನ್ನು ಕ್ಲೀನಾಗಿ ಒಂದು ಪ್ಲೇಟ್ ಮೇಲೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಯಾರಿಗೆ ಪದೇ ಪದೇ ಮನೆಯಲ್ಲಿ ಇವರ ಒಡವೆಗಳು ಗಿರ್ವಿ ಸೇರ್ತಾ ಇರುತ್ತೆ ನೋಡಿ, ಅಂತಹ ಹೆಣ್ಮಕ್ಳು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೂ ಇಲ್ಲದೇ ಇದ್ದರೂ ನೀವೊಂದು ವೀಳ್ಯದೆಲೆಯನ್ನು ಇಟ್ಟು ಅಷ್ಟೋತ್ತರ ಹೇಳಿಕೊಂಡು ಬಂದರೆ ಹೇಳ್ಕೊಳ್ಳಿ, ಇಲ್ಲಾಂದರೆ ಮೊಬೈಲಲ್ಲಿ ಹೇಳಿಬಿಟ್ಟು ಆ ಯಾಡನ್ನು ಇಕ್ಕತಾ ಅಷ್ಟೋತ್ತರವನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಗಿರ್ವಿ ಇಟ್ಟಿರುವಂಥ ಒಡವೆಗಳು ನೀಟಾಗಿ ವಾಪಸ್ ಬರುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಆ ತಾಯಿಯ ಕಟಾಕ್ಷದಿಂದ ಪ್ರತಿನಿತ್ಯ ಕೂಡ ಸಂತೋಷವಾಗಿ ಇರ್ತೀರ. ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಕ್ಕಿದ್ರೆ ಸಂಪತ್ತಿಗೆ ಅಧಿದೇವತೆ ಆ ತಾಯಿ. ಸಮೃದ್ಧಿ ಅನ್ನೋದು ಸದಾಕಾಲ ಮನೆಯಲ್ಲಿ ತಾಂಡವವಾಡ್ತಾ ಇರುತ್ತೆ ಸ್ನೇಹಿತರೆ. ಈ ಥರ ಮಾಡಿಬಿಟ್ಟು ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ರಾತ್ರಿ ಫೋಟೋ ಮುಂದೆ ಇಟ್ಟು ಕೇಳ್ಕೊಳ್ಳಿ. ಸಾಧ್ಯ ಆದರೆ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಂಡು ಯಾವ ರೀತಿಯ ಸಮಸ್ಯೆಗಳಿದೆಯೋ ಅದನ್ನೆಲ್ಲವೂ ಒಂದೊಂದೇ ಹೇಳ್ಕೊಳ್ತಾ ಕಷ್ಟಗಳನ್ನು ಈ ರೀತಿ ಇದೆ ಅಂತಂದ್ಬಿಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಈ ಅಮಾವಾಸ್ಯೆಗಳಲ್ಲಿ ಮಾಡುವಂಥ ಪರಿಹಾರಗಳು ಕೈಗೂಡುತ್ತೆ. ಎಲೆಯನ್ನು ರಾತ್ರಿ ಪೂರ್ತಿ ಬಿಟ್ಬಿಡಬೇಕು ದೇವ್ರ ಮನೆಯಲ್ಲಿ. ಆಗ ಅದಕ್ಕೆ ನಾವು ಬೇಡಿಕೊಂಡು ನಾವು ಸಂಕಲ್ಪ ಮಾಡಿಕೊಂಡಾಗ ಆ ಶಕ್ತಿ ಅನ್ನೋದು ರಾತ್ರಿ ಪೂರ್ತಿ ಭಗವಂತನು ಅದಕ್ಕೆ ತುಂಬಿಸ್ತಾನೆ ಸ್ನೇಹಿತರೆ. ಆಗ ನಮ್ಮ ಮನೆಯಲ್ಲಿ ಇರುವಂಥ ಎಷ್ಟೋ ಭಯ ಭೀತಿ ನಕಾರಾತ್ಮಕ ಶಕ್ತಿ ಅದನ್ನೆಲ್ಲವೂ ಹೊರಟೋಗುವಂತೆ ರಾತ್ರಿ ಮಾಡೋದ್ರಿಂದ ಪ್ರಶಾಂತವಾಗಿ ನಮಗೆ ಮಾರನೇ ದಿನ ಅಂದರೆ ನಮಗೆ ಶುಕ್ರವಾರ ಮಾಡ್ಕೊಳ್ತೀವಿ, ಶನಿವಾರದಿಂದ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮಗೆ ಪ್ರಾರಂಭ ಆಗುತ್ತೆ. ಅದನ್ನು ತಗೊಂಡೋಗಿದ್ದೆ ನೀವು ಎಲ್ಲಾದರೂ ನಿಮಗೆ ಹತ್ತಿರದಲ್ಲೇ ಒಂದು ದೇವಾಲಯಗಳು ಸಿಕ್ಕಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಮೇಲೆ ಅಥವಾ ಗಿಡ ಮರಗಳು ಎಲ್ಲಾದರೂ ಇದ್ದಾಗ ನಿಮ್ಮ ಮನೆ ಹತ್ರನೇ ಪಾಟ್ಸು ಆ ಥರ ಇದ್ದರೆ ತುಳಸಿ ಗಿಡನ ಬಿಟ್ಟು ಇನ್ನೆಲ್ಲಾದರೂ ಕೂಡ ಇದನ್ನು ಇಡಬಹುದು. ಇವುಗಳನ್ನು ಎಷ್ಟೋ ಪಕ್ಷಿ ಪ್ರಾಣಿಗಳು ಕ್ರಿಮಿಕೀಟಗಳು ತಿಂದುಕೊಂಡು ಹೋದಾಗ, ಯಾಕಂದರೆ ನಮಗೆ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಕ್ರಿಮಿಕೀಟ ಪಕ್ಷಿ ಪ್ರಾಣಿಗಳು ಈ ರೀತಿ ತಿಂದಾಗ ಆಶೀರ್ವಾದ ಯಥೇಚ್ಛವಾಗಿ ಸಿಗುತ್ತೆ. ನೀವು ಕೇಳಿಕೊಂಡು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.